ಮಾಡಿದ್ವಿ. ಈಗ ಎನ್ಯುಮರೇಷನ್ ಫಾರ್ಮ್ ನಾವು 5,54,32,314 ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ಮನೆ ಮನೆಗೆ ಕಳಿಸ್ಕೊಡ್ತಾ ಇದ್ವಿ. ಅದರಲ್ಲಿ ಇವತ್ತುವರೆಗೂ 5,29,82,909 ಜನ, ಹಾಗಾದ್ರೆ 95.58% ಆಫ್ ದಿ ಎನ್ಯುಮರೇಷನ್ ಫಾರ್ಮ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್. ಇವತ್ತಿಗೆ ಸುಮಾರು 95.58% ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ. ಅದರ ಜೊತೆಗೆ ಡಿಜಿಟೈಸೇಷನ್, ಹಾಗಾದ್ರೆ ಫಾರ್ಮ್ ಅನ್ನ ಜನರಿಗೆ ವಿತರಣೆ ಮಾಡಿ ಮತದಾರರು ಅದನ್ನು ಫಿಲ್ ಮಾಡಿ ವಾಪಸ್ ಕೊಟ್ಟ ನಂತರ BLO ಅವರು ತನ್ನ ಆಪ್ ಅಲ್ಲಿ ಡಿಜಿಟೈಸ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ. ಆ ಕಾರ್ಯಕ್ರಮ ಈಗಾಗಲೇ 2,20,77,772 ಮತದಾರರದು ನಾವು ಎನ್ಯುಮರೇಷನ್ ಫಾರ್ಮ್ ಅನ್ನ ಡಿಜಿಟೈಸ್ ಮಾಡಿದ್ವಿ. 39.83%. ಡಿಸ್ಟ್ರಿಬ್ಯೂಷನ್ ಆಫ್ ಫಾರ್ಮ್ಸ್ 95.58%. ಡಿಜಿಟೈಸೇಷನ್ 39.83% ಈಗಾಗಲೇ ಮಾಡಿದ್ದೀವಿ. ಮತ್ತು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವ ಸಂಖ್ಯೆನೂ ಈಗ ಜಾಸ್ತಿ ಆಗಿದೆ. ಇವತ್ತುವರೆಗೂ 4,26,233 ಫಾರ್ಮ್ಸ್ ಸಬ್ಮಿಟ್ ಮಾಡಿದ್ದಾರೆ. ಆಮೇಲೆ ASDDO ಅಂತ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಅಂಡ್ ಅದರ್ಸ್ ಆ ಸಂಖ್ಯೆ 13,96,012. ಅದರಲ್ಲಿ ಅನ್ಟ್ರೇಸಬಲ್ ಅಥವಾ ಆಬ್ಸೆಂಟ್ ಇರುವುದು 1,47,004 ಮತದಾರರು. ಪರ್ಮನೆಂಟ್ಲಿ ಶಿಫ್ಟೆಡ್ 8,02,741 ಮತದಾರರು. ಡೆತ್ ತೀರ್ಕೊಂಡಿರೋರು, ಮರಣ ಹೊಂದಿರೋರು 3,71,991. ಆಲ್ರೆಡಿ ಎನ್ರೋಲ್ಡ್ ಅಂದರೆ ಈಗಾಗಲೇ ಬೇರೆ ಕಡೆ ಹೆಸರಿಟ್ಟವರು 70,136. ಅದರ್ಸ್ ರೆಫ್ಯೂಸ್ ಟು ಸೈನ್ ಮೋಸ್ಟ್ಲಿ 4,140. ಇಷ್ಟು ಜನ ಈಗಾಗಲೇ ಇದ್ದಾರೆ. ಆಮೇಲೆ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಲ್ಲಿ 13 ಜಿಲ್ಲೆಗಳು 100% ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಮಾಡಿದ್ದಾರೆ. ಚಾಮರಾಜನಗರ, ಚಿಕ್ಕಬಳ್ಳಾಪುರ, ದಾವಣಗೆರೆ, ಹಾವೇರಿ, ಕೋಲಾರ, ಕೊಪ್ಪಳ, ಮಂಡ್ಯ, ರಾಯಚೂರು, ಉತ್ತರ ಕನ್ನಡ, ವಿಜಯನಗರ, ಯಾದಗಿರಿ, ಕೊಡಗು ಮತ್ತು ಹಾಸನ ಇವರು 100% ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಮಾಡಿದ್ದಾರೆ. ಅದರ ಜೊತೆಗೆ ಸುಮಾರು 11 ಜಿಲ್ಲೆಗಳು 99% ಕಂಪ್ಲೀಷನ್ ಮುಗಿಸಿದ್ದಾರೆ. ಪ್ರಾಬಬ್ಲಿ ಇವತ್ತು ಅಥವಾ ನಾಳೆಗೆ ಅವರು 100% ರೀಚ್ ಆಗ್ತಾರೆ. ಇನ್ನು ಉಳಿದಿರೋರು ಸಮೇತ ಇನ್ನು ಕೆಲವು ದಿವಸಗಳಲ್ಲಿ ಖಂಡಿತವಾಗಿ ಅವರು ರೀಚ್ ಆಗ್ತಾರೆ. ಆಮೇಲೆ ಡಿಜಿಟೈಸೇಷನ್ ಮಾಡುವ ಕಾರ್ಯಕ್ರಮದಲ್ಲಿ ಹೈ ಪರ್ಫಾರ್ಮೆನ್ಸ್ ಇರುವ ಡಿಸ್ಟ್ರಿಕ್ಟ್ಸ್ ಅಂದರೆ ನಾವು ಎನ್ಯುಮರೇಷನ್ ಫಾರ್ಮ್ ಅನ್ನ ಡಿಜಿಟೈಸ್ ಮಾಡಿ ಅಪ್ಲೋಡ್ ಮಾಡೋ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿರುವ ಜಿಲ್ಲೆಗಳು ಯಾವುದು ಅಂತ ತಗೊಂಡ್ರೆ ಚಿಕ್ಕಬಳ್ಳಾಪುರ 64%, ಹಾವೇರಿ 62%, ದಾವಣಗೆರೆ 59%, ಕೊಪ್ಪಳ 58%, ಹಾಸನ 57%, ಚಿತ್ರದುರ್ಗ 56%, ಚಾಮರಾಜನಗರ 55%, ಬೆಂಗಳೂರು ರೂರಲ್ 54%, ರಾಯಚೂರು 54%, ಚಿಕ್ಕಮಗಳೂರು 54%, ಮಂಡ್ಯ 52%, ಉತ್ತರ ಕನ್ನಡ 50%, ಶಿವಮೊಗ್ಗ 50%, ಬೆಳಗಾಂ 50%, ಬಳ್ಳಾರಿ 50%. ಇಷ್ಟು ಜಿಲ್ಲೆಗಳು ಈಗಾಗಲೇ 50%ಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದಾರೆ. ಕೆಲವು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ತುಂಬಾ ಉತ್ತಮ ರೀತಿಯಲ್ಲಿ ಸ್ಟೇಟ್ ಆವರೇಜ್ಗಿಂತ ಚೆನ್ನಾಗಿ ಡಿಜಿಟೈಸೇಷನ್ ಮಾಡ್ತಾ ಇದ್ದಾರೆ. ಮಾಯಕೊಂಡ ಕಾನ್ಸ್ಟಿಟ್ಯೂನ್ಸಿ 83.36% ಡಿಜಿಟೈಸ್ ಮಾಡಿ ಈಗಾಗಲೇ ರಾಜ್ಯದಲ್ಲಿ ಮೇಲ್ಗಡೆ ಇದ್ದಾರೆ. ಹಾನಗಲ್ 76%, ಚಿಕ್ಕಬಳ್ಳಾಪುರ 76%, ಹರಿಹರ 72%, ಈ ರೀತಿ ಹಲವಾರು ಜಿಲ್ಲೆಗಳು ಮಾಡ್ತಾ ಇದ್ದಾರೆ. ಬ್ಯಾಂಗ್ಳೂರು BBMP ನಾವು ತಗೊಂಡಾಗ ಡಿಸ್ಟ್ರಿಬ್ಯೂಷನ್ ಪ್ರಾಸೆಸ್ ಬ್ಯಾಂಗ್ಳೂರು ಅರ್ಬನ್ ಅಲ್ಲಿ ಈಗಾಗಲೇ 75.8% ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಆಗಿದೆ. ಬ್ಯಾಂಗ್ಳೂರು ನಾರ್ತ್ ಅಲ್ಲಿ 83.13% ಆಗಿದೆ. ಬ್ಯಾಂಗ್ಳೂರು ಸೆಂಟ್ರಲ್ 81.45%, ಸೌತ್ 78% ಆಗಿದೆ. ಒಟ್ಟಾರೆ ಬೆಂಗಳೂರಲ್ಲಿ ಇರುವ 1,03,00,000 ವೋಟರ್ ಪೈಕಿ 82 ಲಕ್ಷ ವೋಟರ್ದು ಫಾರ್ಮ್ಸ್ ಡಿಸ್ಟ್ರಿಬ್ಯೂಷನ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ಡಿಜಿಟೈಸೇಷನ್ ಪ್ರಾಸೆಸ್ ಬ್ಯಾಂಗ್ಳೂರು ಸ್ವಲ್ಪ ಸ್ಲೋ ಇದೆ, ಬಟ್ ಈಗ ಪ್ರಾರಂಭ ಮಾಡಿದ್ದಾರೆ. ಅವರದು ಬ್ಯಾಂಗ್ಳೂರು ಅರ್ಬನ್ 9.65%, ಬ್ಯಾಂಗ್ಳೂರು ನಾರ್ತ್ 6.51%, ಬ್ಯಾಂಗ್ಳೂರು ಸೆಂಟ್ರಲ್ 5.43%, BBMP ಸೌತ್ 5.94%. ಸೊ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಲಿಸುವಾಗ ಇವತ್ತು ಪ್ರಗತಿ ಸ್ವಲ್ಪ ಕಡಿಮೆ ಇದೆ, ಆದರೆ ಈಗ ಪಿಕಪ್ ಆಗಿದೆ BBMP ಸಮೇತ. ಸೊ ಅವರು ಖಂಡಿತವಾಗಿ 3 ದಿವಸದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಆಮೇಲೆ BLAಗಳು ಬೂತ್ ಲೆವೆಲ್ ಏಜೆಂಟ್ಸ್ ಪೊಲಿಟಿಕಲ್ ಪಾರ್ಟೀಸ್ ನಾವು ಈಗಾಗಲೇ ಹಲವಾರು ಸಾರಿ ರಿಕ್ವೆಸ್ಟ್ ಮಾಡಿದ್ವಿ. ಇವತ್ತು ಈ ಪ್ರೆಸ್ ಮೀಟ್ ಮುಂಚೆನೂ ಸಮೇತ ನಾನು ಪೊಲಿಟಿಕಲ್ ಪಾರ್ಟೀಸ್ ಜೊತೆ ರಾಜ್ಯದ ಎಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಪ್ರತಿನಿಧಿಗಳು ಪದಾಧಿಕಾರಿಗಳ ಜೊತೆ ನಾನು ಇವತ್ತು ಸಮೇತ ಮೀಟಿಂಗ್ ಮಾಡಿದ್ದೇನೆ. ಪ್ರತಿ ಬುಧವಾರ CO ಕಚೇರಿಯಲ್ಲಿ 12 ಗಂಟೆಗೆ ಮೀಟಿಂಗ್ ನಿಗದಿಯಾಗಿದೆ. ಕಳೆದ ಬುಧವಾರನೂ ಮಾಡಿದ್ವಿ, ಈ ಬುಧವಾರನೂ ಮಾಡಿದ್ವಿ. ಅವರ ಎಲ್ಲ ಸಹಕಾರ ಮತ್ತು ಅವರ ಸಲಹೆಗಳನ್ನು ಪಡೆಯಲಾಯಿತು. ಅದೇ ಸಂದರ್ಭದಲ್ಲಿ ಅವರುಗಳು ಸಮೇತ ಬೂತ್ ಲೆವೆಲ್ ಏಜೆಂಟ್ ಅನ್ನ 1,31,626 ಬೂತ್ ಲೆವೆಲ್ ಏಜೆಂಟ್ ಅಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗ ಏನು ನಮ್ಮದು ASDD ಅಂದ್ರೆ ಆಬ್ಸೆಂಟಿ, ಶಿಫ್ಟೆಡ್ ಅಂಡ್ ಡ್ಯೂಪ್ಲಿಕೇಟ್ ಡೆಡ್ ವೋಟರ್ಸ್ ಇದ್ದಾರೆ. 13,96,000
ಮತದಾರರ ಲಿಸ್ಟ್ ಅನ್ನು ಸಮೇತ ಪ್ರತಿ ಒಂದು BLAಗೆ ಸಂಬಂಧಪಟ್ಟ BLO ವತಿಯಿಂದ ಕೊಡಲಿಕ್ಕೆ ಈಗಾಗಲೇ ಸೂಚಿಸಲಾಗಿದೆ. ಅದರ ಜೊತೆಗೆ ಪ್ರತಿಯೊಂದು EROನು ತನ್ನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿರುವ ASDDO ಪಟ್ಟಿಯನ್ನ ಸಂಬಂಧಪಟ್ಟ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಪ್ರತಿನಿಧಿಗಳಿಗೆ ತಲುಪಿಸಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಈ ಮಾಹಿತಿಯನ್ನು ಸಮೇತ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಈಗಾಗಲೇ ಕೊಟ್ಟಿದ್ವಿ. ನಾನು ಈ ಸಂದರ್ಭದಲ್ಲಿ ಎಲ್ಲ ನೋಂದಾಯಿತ ಪೊಲಿಟಿಕಲ್ ಪಾರ್ಟಿಯ ಪದಾಧಿಕಾರಿಗಳು ಮತ್ತು ಬೇರೆ ವಿನಂತಿ ಮಾಡ್ತೀನಿ, ಈ ASDDO ಲಿಸ್ಟ್ ಏನಿದೆ ದಯವಿಟ್ಟು ತಮ್ಮ ಕಡೆಯಿಂದಾನು ಒಂದ್ಸಾರಿ ವೆರಿಫೈ ಮಾಡಿಕೊಳ್ಳಿ. ಯಾವುದೇ ಒಂದು ಅರ್ಹ ಮತದಾರರಿಗೆ ಯಾವ ರೀತಿ ಅನಾನುಕೂಲ ಆಗದೆ ನೋಡಿಕೊಳ್ಳುವ ಈಗ ಸೂಚನೆ ಕೊಟ್ಟಿದ್ದನ್ನು ಸಮೇತ ಅವರಿಂದ ಏನಾದ್ರು ಒಂದೆರಡು ಸಣ್ಣ ಪುಟ್ಟ ತಪ್ಪುಗಳಾಗಿದ್ದ ಸಂದರ್ಭದಲ್ಲಿ ಈಗ ಸರಿಪಡಿಸಲು ಅವಕಾಶ ಇರ್ತದೆ. ಆದ ಕಾರಣ ನಾನು ಎಲ್ಲ ನೋಂದಾಯಿತ ಪಕ್ಷಗಳಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಅವರು ಸಮೇತ ಈಗಲೇ ಹೇಗೆ ಸಹಕರಿಸ್ತಾರೋ ಅದೇ ತರ ಈ ಲಿಸ್ಟ್ಗಳು ಸಮೇತ ಒಮ್ಮೆ ವೆರಿಫೈ ಮಾಡಿದಲ್ಲಿ ಜನರಿಗೆ ಅನುಕೂಲ ಆಗ್ತದೆ ಅಂತ ನಾನು ವಿನಂತಿ ಮಾಡ್ತೀನಿ. ಆಮೇಲೆ ಪ್ರತಿಯೊಂದು ಬೂತ್ ಲೆವೆಲ್ ಅಲ್ಲೂ ಸಮೇತ ಅಂದರೆ ಪೋಲಿಂಗ್ ಸ್ಟೇಷನ್ ಲೆವೆಲ್ ಅಲ್ಲಿ ಈಗಾಗಲೇ ಸೂಚನೆ ಕೊಡಲಾಗಿದೆ. ಪ್ರತಿಯೊಂದು ಬೂತ್ ಲೆವೆಲ್ ಆಫೀಸರ್ ತನ್ನ ಬೂತ್ ಅಲ್ಲಿ ಏಜೆಂಟ್ ಜೊತೆ ಒಂದು ಸಭೆ ಮಾಡಬೇಕು, ಸಭೆ ಮಾಡಿ ಈ ಲಿಸ್ಟ್ ಅನ್ನ ಶೇರ್ ಮಾಡಿಕೊಳ್ಳಬೇಕು ಎಂದು ಸಮೇತ ನಾವು ಸೂಚನೆ ಕೊಟ್ಟಿದ್ದೀವಿ. ಅದರ ಜೊತೆಗೆ ಈಗ ಡಿಜಿಟೈಸೇಷನ್ ಪ್ರಾಸೆಸ್ ನಡೀತಾ ಇರುವ ಕಾರಣ ಮತ್ತು ಡಿಜಿಟೈಸೇಷನ್ ಈಗಾಗಲೇ ಸುಮಾರು ನಮ್ಮ ರಾಜ್ಯದಲ್ಲಿ ಸುಮಾರು 40% ಡಿಜಿಟೈಸೇಷನ್ ಆಗ್ತಾ ಇರುವ ಕಾರಣ ಕ್ವಾಲಿಟಿ ಆಫ್ ಡಿಜಿಟೈಸೇಷನ್ ಬಗ್ಗೆನೂ ಸಮೇತ ಕಾಳಜಿ ವಹಿಸಲಿಕ್ಕೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಈ ನಿಟ್ಟಿನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವತಿಯಿಂದ ಡೆಪ್ಯೂಟಿ ಎಲೆಕ್ಷನ್ ಕಮಿಷನರ್ ಮಿಸ್ಟರ್ ಸಂಜಯ್ ಕುಮಾರ್ ಅವರು ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಮಂಡ್ಯ, ಹಾಸನ್, ಮೈಸೂರು ಇಷ್ಟು ಜಿಲ್ಲೆಗಳಲ್ಲಿ ಅವರು ಟೂರ್ ಮಾಡಿದ್ದಾರೆ. ನಾನು ಸಮೇತ ಬೀದರ್, ಯಾದಗಿರಿ, ಕಲಬುರಗಿ, ಬ್ಯಾಂಗ್ಳೂರು ರೂರಲ್, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಟೂರ್ ಮಾಡಿದ್ದೇನೆ. ಮುಂದಿನ ವಾರದಲ್ಲೂ ಸಮೇತ ನಾವು ಟೂರ್ ಮಾಡ್ತೀವಿ. ಇದರ ಜೊತೆಗೆ ನಮ್ಮ ಇಲಾಖೆ ನಮ್ಮ ಆಫೀಸ್ ವತಿಯಿಂದ ಜಾಯಿಂಟ್ ಸಿಒಗಳನ್ನು ಪ್ರತಿ ಜಿಲ್ಲೆಗೂ ಕಳಿಸ್ತಾ ಇದ್ದೀವಿ. ಮತ್ತು ಜಿಲ್ಲಾಧಿಕಾರಿಗಳು ಅಂದರೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಯಾರಿದ್ದಾರೆ ಅವ್ರಿಗೂ ಸಮೇತ ಸ್ಪಷ್ಟ ಸೂಚನೆ ಕೊಡಲಾಗಿದೆ, EROಗಳು ಸೂಚನೆ ಕೊಡಲಾಗಿದೆ. ಕ್ವಾಲಿಟಿ ಆಫ್ ಡಿಜಿಟೈಸೇಷನ್ ಎಸ್ಪೆಷಲಿ ಯಾರ್ದು ವೋಟರ್ದು ಫೋಟೋ ಇದೆ ಅದನ್ನು ಸರಿಯಾಗಿ ಆ್ಯಪಲ್ಲಿ ಸ್ಕ್ಯಾನ್ ಮಾಡಿ ತಗೋಬೇಕು ಮತ್ತು ಫಾರ್ಮ್ ಅಲ್ಲಿ ಸ್ಕ್ಯಾನ್ ಮಾಡುವಾಗ ಖಂಡಿತವಾಗಿ ಮತದಾರರ ಸಿಗ್ನೇಚರ್ ಮತ್ತು EC ಡೈರೆಕ್ಷನ್ಸ್ ಪ್ರಕಾರ ಇರಬೇಕಂತ ಈಗಲೇ ಸೂಚನೆ ಕೊಡಲಾಗಿದೆ. ಸೊ ಈಗಾಗಲೇ ನಾವು ಕಳೆದ ಪ್ರೆಸ್ ಕಾನ್ಫರೆನ್ಸ್ನಿಂದ ಲಾಸ್ಟ್ ವೀಕ್ ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಸಂದರ್ಭದಲ್ಲಿ ನಮ್ಮದು ಪ್ರಗತಿ ಸುಮಾರು 80% ಇತ್ತು. ಈಗ ನಮ್ಮದು 95.5% ಇದೆ ಯಾವುದು ಡಿಸ್ಟ್ರಿಬ್ಯೂಷನ್ದು. ಆಮೇಲೆ ಡಿಜಿಟೈಸೇಷನ್ ಪರ್ಸೆಂಟ್ 9% ಇತ್ತು ಲಾಸ್ಟ್ ವೀಕ್, ಈಗ 39.83 ಆಲ್ಮೋಸ್ಟ್ 40% ಆಗಿದೆ. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಸಮೇತ ಜಾಸ್ತಿ ಆಗಿದೆ. ಅದೇ ಸಮಯ ASDDO ಲಿಸ್ಟ್ ಸಮೇತ ಜಾಸ್ತಿ ಆಗಿದೆ. ಸೊ ಈ ಎಲ್ಲ ಮಾಹಿತಿಯನ್ನು ನಾವು ಪ್ರತಿ 2 ತಾಸಿಗೊಮ್ಮೆ ಎಲ್ಲ ಸಂಬಂಧಪಟ್ಟ ಪೊಲಿಟಿಕಲ್ ಪಾರ್ಟಿಗಳಿಗೆ ನಮ್ಮ ವಾಟ್ಸ್ಆಪ್ ಗ್ರೂಪಲ್ಲೂ ಡೈಲಿ ಕಳಿಸ್ತಾ ಇರ್ತೀವಿ. ಆಮೇಲೆ ಇಮೇಲ್ ಮುಖಾಂತರ ಎಲ್ಲ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್ಗೆ ಡೈಲಿ ರಿಪೋರ್ಟ್ನ ಅವರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಮೀಡಿಯಾ ಎಲ್ಲ ಪ್ರತಿನಿಧಿಗಳು ನಮಗೂ ಸಮೇತ ನಾವು ಡೈಲಿ ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀವಿ. ಸೊ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯದ ಎಲ್ಲ ಮತದಾರರ ಹತ್ರ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಎನ್ಯುಮರೇಷನ್ ಫಾರ್ಮ್ ತಮಗೆ ಇದುವರೆಗೂ ಬಂದಿಲ್ಲ ಅಂದರೆ ಖಂಡಿತವಾಗಿ ಇನ್ನು 2-3 ದಿವಸ ಒಳಗೆ ನಿಮಗೆ ಬರಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ. ಯಾರ್ಯಾರಿಗೆ ಫಾರ್ಮ್ ಈಗಾಗಲೇ ಬಂದಿದೆ ಕೈಲಿ ರಿಕ್ವೆಸ್ಟ್ ಆಲ್ ದ ವೋಟರ್ಸ್ ಕನ್ಸರ್ನ್ ದಯವಿಟ್ಟು ತಮ್ಮ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ಸೈನ್ ಮಾಡಿ BLO ಹತ್ರ ವಾಪಸ್ ಕೊಡಿ ಅಂದರೆ ರಿಕ್ವೆಸ್ಟ್ ಮಾಡ್ತೀನಿ. ಅದೇ ಸಮಯ BLOಗಳಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಜನರಿಗೆ ಅನುಕೂಲ ಬೇಕಾದಲ್ಲಿ ದಯವಿಟ್ಟು ಹೆಲ್ಪ್ ಮಾಡಬೇಕು. ಅದರ ಜೊತೆಗೆ ಬಂದಿರೋ ಫಾರ್ಮ್ಗಳನ್ನು ಡಿಜಿಟೈಸ್ ಮಾಡಿ ಆ್ಯಪಲ್ಲಿ ಅಪ್ಲೋಡ್ ಮಾಡಿ ಎಲ್ಲ ಕ್ರಮ ಕೈಗೊಳ್ಳಬೇಕಂತ ಈ ಸಂದರ್ಭದಲ್ಲಿ ಈ ಪ್ರಗತಿಯನ್ನು ಎಲ್ಲ ಮಾಧ್ಯಮದ ಪ್ರತಿನಿಧಿಗಳ ಮುಖಾಂತರ ನಮ್ಮ ಕರ್ನಾಟಕ ಜನತೆಯ ಎಲ್ಲ ಮತದಾರರಿಗೂ ಸಮೇತ ನಾನು ತಲುಪಿಸಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇಂಗ್ಲಿಷ್ ಬ್ರೀಫ್ ಮಾಡಿಬಿಡೋಣ. ಎಸ್, the SIR process in Karnataka has started from 30th June and will go on till 29th July. As of today, we have distributed 95.58% of the forms. It's around 5 crore 30 lakh forms. And we have already digitized 2 crore 20 lakh forms. It's around 40%. So we have already distributed 95% of the forms and we have digitized around 40% of the forms. Today is the 16th day, 15 days completed. We have 15 more days left with. So we exactly crossed 50% of the days regarding the process concerned. And till date, we have identified around 13,96,000 ASDD voters. It means absentee, shifted, duplicate and dead voters. The list has been already shared to all the political party representatives, that is booth level agents at the booth level, and the EROs are already directed to give the list at the assembly constituency level to the concerned recognized political parties. And regarding form distribution is concerned, around 13 districts have distributed 100% of the forms. Chamarajanagar, Chikkaballapura, Davangere, Haveri, Kolar, Koppal, Mandya, Raichur,
Uttar Kannada, Vijayanagara, Yadgiri, Kodagu and Hassan have completed 100% of the distribution. At the same time, regarding digitization is concerned, some districts are performing more than 50% of digitization. Chikbalapur has crossed 64, Haveri 62, Davangere 59, Koppal 58, Hassan 57, Chitradurga 56, Chamarajanagar 55, Bangalore rural 54, Raichur 54, Chikmagalur 54, Mandya 52, Uttar Kannada 50, Shimoga 50, Belgaum 50 and Ballari 50. Some assembly councils have performed more than 50%. Mayakonda has done 83% of digitization so far, and Hangal has done 76% digitization, and Chikbalapur has done 76% digitization so far. Regarding BBMP is concerned, GBA is concerned, Bangalore Urban has distributed 75% of the farms, Bangalore North has distributed 83% of the farms, Central has distributed 81% of the farms, South has done 78%. Overall, the GBA distribution percentage of innovation farms is 79%. And regarding digitization, BBMP is taking up this week. They have already done 7.5% of digitization, and in the coming weeks it will be improved also. Regarding BLAs, booth level agents are concerned in Karnataka. All the recognized political parties have appointed so far together 1,31,626 booth level agents, and all the booth level agents, the BLOs are already directed to give the list of ASDD voters at the booth level to the booth level agent for the sake of verifying if at all any mistake is being committed by the BLO regarding marking of ASDD, the mistake can be rectified now. That's why I have respectfully requested all the recognized political parties of Karnataka and their office bearers to kindly verify the ASDD list of done by the BLOs to the at the booth level. So this has been already conveyed to all the political parties also. Regarding the daily reports are concerned, we have been sharing every 2 hours once the reports to all the political parties of Karnataka and all the DEOs, EROs, AEROs and friends from media. So all of you will be getting those reports every day. So these are the measures taken by CO office as per the directions of Election Commission of India to ensure the transparency of the process. And I request all the stakeholders, including all the recognized political parties of Karnataka, to cooperate and to support the field activities. At the same time, I request all the voters of Karnataka, if you have not received your forms, the forms will be delivered to you within few days. At the same time, whoever have already received the forms, I very respectfully request all the voters of Karnataka, kindly fill the form, sign the form and hand over form back to the BLO. Thank you very much.